ಮ್ಯಾಮ್ ವಿಲ್ ಸ್ಟಾರ್ಟ್ ವಿತ್ ಯು. ಎಸ್ ಮ್ಯಾಮ್, ಫೈರ್ಫ್ಲೈ ಮಗಳು ನಿರ್ಮಾಪಕಿಯಾಗಿದ್ದಾರೆ. ಎಲ್ಲ ತಂದೆ ತಾಯಿ ಕನಸು ಮಕ್ಕಳು ಏನಾದರೂ ಅಚೀವ್ ಮಾಡಬೇಕು ಅಂತೇಳಿ ಅಫ್ಕೋರ್ಸ್ ಎಲ್ಲರೂ ಹೇಳಿದ ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳನ್ನು ಆರಿಸಿ ಅದ್ಭುತವಾದಂಥ ಸಿನಿಮಾ ತಂದಿದ್ದಾರೆ. ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. ಇದೊಂದು ಭಾಳ ಯಂಗ್ ಟೀಮ್. ಇದು ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಯಂಗ್. ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊತೀನಿ. ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಆಮೇಲೆ ವಂಶಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಕತೆ ತಗೊಂಡು ಬಂದಾಗ ಒಂದೇ ನಿವೇದಿತಾ ಹೊರಗಡೆ ಕತೆ ಕೇಳಿ ಬಂದ ಕೂಡಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಅವ್ರ ತಂದೆ ಕೇಳಿದ್ಲು, ಅಷ್ಟೇ ಓಕೆ ಆಯಿತು, ಹಾಗೆ ಕಂಟಿನ್ಯೂ ಆಗೋಯ್ತು. ಸೊ ಇವತ್ತು ಫೈರ್ಫ್ಲೈ ನಿಮ್ಮ ಮುಂದೆ ಬಂದಿದೆ, ಅದಕ್ಕೆ ಆಶೀರ್ವಾದ ಮಾಡಬೇಕು. ಮೀಡಿಯಾದವರು ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಗೀತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ, ಕಿಂಗ್ಸ್ ಪಿಜ್ಜಾಳಿಗೆಯಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಒಂದು ಜೆನ್ಸಿ ಲುಕ್ಕಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು. ಶಿವಣ್ಣ, ಸಿನಿಮಾದ ಬಗ್ಗೆ, ಫೈರ್ಫ್ಲೈ ಬಗ್ಗೆ, ನಿವೇದಿತಾ ಅವರ ಮೊಟ್ಟ ಮೊದಲ ಸಿನಿಮಾ ನಿರ್ಮಾಣ ಇದು, ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು. ಅದು ಫಸ್ಟ್ ಬಂದು ಪಾಪ ಒಂದು ಕತೆ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೆಂಗ್ ಟೀಮು, ನಾನು ಇಮಿಡಿಯೇಟಾಗಿ ಕೇಳಿದೆ. ವಂಶಿ ಬಂದು ಹೇಳಿದ್ರು ತುಂಬ ಡಿಫ್ರೆಂಟಾಗಿತ್ತು. ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್, ಅಂದರೆ ಹೃದಯಕ್ಕೆ ಸೇರಿದೆ. ಯಾಕಂದರೆ ಸಾಕಷ್ಟು ವಿಷಯಗಳಿದೆ. ಏನಂದರೆ ಬರೀ ಒಬ್ಬ ಬಂದು ಒಂದು 10 ಫೈಟು, ಒಂದು 6 ಡ್ಯುಯೆಟ್ ಸಾಂಗು, ಒಂದು ಕ್ಲಬ್ ಸಾಂಗ್ ಏನೋ ಇಟ್ಕೊಂಡು ಮಾಡಿಬಿಡ್ಬೋದು. ಬಟ್ ಅದಲ್ಲದೆ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು, ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್, ಅದು ನನಗೆ ಭಾಳ ಇಷ್ಟ ಆಯಿತು ವಂಶಿ ಮಾಡಿದ್ದು. ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಐ ವಾಸ್ ಕಾನ್ಫಿಡೆಂಟ್. ಯಾಕಂದ್ರೆ ಸ್ವಲ್ಪ ನಾಣಿ ಥರ ಕಾಣ್ತಾರೆ ನೋಡಿ. ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ, ಈ ಲುಕ್ಸ್ ಮೋರ್ ಲೈಕ್ ನಾಣಿ. ಭಾಳ ಖುಷಿ ಆಯಿತು. ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್. ಆಮೇಲೆ ಅವ್ರಿಗೆ ಇಡೀ ಯಾವುದು ಸುಧಾರಣಿ ಅವ್ರು ಮಾಡ್ತಾರೆ, ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ. ಸುಧಾರಣಿ, ಅಚ್ಯುತ್ ಅವರು, ಆಮೇಲೆ ಸುರೇಶ್ ಅವರು, ವೆಂಕಟೇಶ್, ದೆನ್ ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು, ಶೀತಲ್ ಶೆಟ್ಟಿ ಅವರು, ಆನಂದ್ ನೀನಾಜಮ್ ಅವರು, ರಚನಾ ಇಂದರ್, ಸಾರಿ ಹೀರೋಯಿನ್ ಹೆಸರೇ ಮಾಡ್ತಿಬಿಟ್ಟಿದೆ. ಸೊ ಇಟ್ ವಾಸ್ ವೆರಿ ಗುಡ್ ಟೀಮ್ ಅಂತ ಅನಿಸ್ತು. ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು. ಐ ಥಿಂಕ್ ಈ ವಾಸ್ ಅಭಿಲಾಷ್ ಅಂತ. ನಿಜವಲ್ ಅವ್ರ ಅಭಿಲಾಷೆ ನಿಜವಲ್ ಸಕ್ಸಸ್ ಆಗುತ್ತೆ. ಯಾಕಂದರೆ ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತ. ಚರಣ್ ರಾಜ್, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಕ್ಕೆ ಮಾಡ್ತೀವಿ, ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಫಿಲ್ಮ್ ಮಾಡಬೇಕು. ಆ್ಯಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಆಗಬೇಕು, ಮಕ್ಕಳು ಒಳ್ಳೆ ರೀತಿಲಿ ತಣಿಸ್ಕೊಳ್ಬೇಕದು. ಬಟ್ ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೇ ಬರಬೇಕಂತ ಅವಳು ನಿಲಿಗೆ ಆಸೆ ಆಯಿತು. ನಮಗೆ ಖುಷಿ ಆಯ್ತು, ಯಾಕಂದರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ದಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು, ಒಳ್ಳೆ ಸಿನಿಮಾ. ಯಾಕಂದರೆ ಈ ಸಿನಿಮಾ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ, ಹೊಸ ಹೀರೋ ಬರ್ತಾರೆ, ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು, ಒಂದು ಹೊಸ ಅಲೆ ಬರಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಬೇರೆ ಭಾಷೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ, ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ. ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ನಮ್ಮ ಭಾಷೆ, ನಮ್ಮ ಕಲ್ಚರ್ನ ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಸೊ ಅದಕ್ಕೆ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸ ಬೇಕು, ಒಂದು ಎನ್ಕರೇಜ್ಮೆಂಟ್ ಬೇಕು. ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾಡಬೇಕು ಅಂತ ಕೇಳಿದಾಗ ಓಕೆ ವಿಲ್ ಡೂ. ಯಂಗ್ಸ್ಟರ್ ಟೀಮ್ ಜೊತೆ ನಮ್ಮನ್ನು ಹೆಂಗೆಂಗೋ ತೋರಿಸ್ಬೇಕಂತಿದ್ದಾರೆ. ಸೊ ಅದಕ್ಕೆ ನಾವು ಸ್ವಲ್ಪ ಹೆಂಗೆ ಆಗ್ಬಿಡೋಣ ಅಂತ ಬಂದು. ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಯಾಕಂದರೆ ಏನೋ ಮಕ್ಕಳ ಒಂದು ವಿಷನ್ ಇರುತ್ತೆ, ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ. ಆ್ಯಂಡ್ ಸೆಟ್ಗೆ ಹೋದಾಗ ನಿಜವಲ್ಲೂ ನಾನು ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ, ಒಂದು 2 ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ. ಆಮೇಲೆ ಯಾಕೆ ಮಾಡ್ತಾರೆ, ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾನು ಕೇಳಿದ್ದಿಲ್ಲ. ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು. ಯಾಕಂದ್ರೆ ನಾವೇ ಒಂದೊಂದ್ಸತಿ ಆಡ್ಕೆ ಮಾಡ್ತೀವಿ, ಏನೇ ಪ್ರೊಡ್ಯೂಸರ್ ಇಷ್ಟು ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾವೇ ಆಡ್ಕೆ ಮಾಡ್ತಿರ್ತೀವಿ. ನಮ್ಮನ್ನು ನೋಡಿ ಆಡ್ಕೆ ಮಾಡಬಾರ್ದು ಇನ್ನೊಬ್ಬರು. ಅವಾಗ ಹೇಳ್ತಾರೆ ನೀವೇನು ಸರ್ ಕಿತ್ತಾಕಿದ್ರಿ ಅಂತ ಕೇಳ್ತಾರೆ, ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ. ಸೊ ನಮ್ಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು. ಓಪನಿಂಗ್ ಎದ್ದ ತಕ್ಷಣ ನಾವು 30 ಕೋಟಿ ಕಲೆಕ್ಟ್ ಮಾಡಿಬಿಡ್ತೀವಿ, 50 ಕೋಟಿ ನೋ, ಅದ್ರ ಬಗ್ಗೆ ಇಲ್ಲ. ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ, ಅವ್ರ ಹೃದಯ ಮುಟ್ಟಿದ್ರೆ ಸಾಕು, ದುಡ್ಡು ತಾನಾಗಲೇ ಬರುತ್ತೆ. ಸಿನಿಮಾ ಮಾಡೋದಲ್ಲ.
ಒಂದು ಒಳ್ಳೆ ಸಿನಿಮಾ ಆಗಬೇಕು, ಜನಗಳಿಗೆ ಮುಟ್ಬೇಕು ಅನ್ನೋದೇ ನಮ್ಮ ಆಸೆ. ಅದರಲ್ಲಿ ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ, ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು, ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ. ಪಾಪ ಒಂದು ಡೇಟ್ ಕೊಡು ಪಾಪ ಅಂದರೆ ಆಯ್ತು ಮಾಡ್ಬೋದು. ಬಟ್ ಹೊಸಬ್ರು ಮಾಡಬೇಕು, ಹೊಸ ಇದು ಬರಬೇಕು ಅನ್ನೋದನ್ನ, ಅದು ಯಾವಾಗಲೂ ಒಳ್ಳೇದು. ಶ್ರೀಮೂರ್ತಿ ಇನ್ನೂ ಬರ್ತಾ ಇರುತ್ತೆ ಸಿನಿಮಾ, ಹೇಳಿದ್ರೆ ಡೋಂಟ್ ಬಾದರ್ ಮಾಡ್ತಾ ಇರ್ರಿ, ಎಷ್ಟು ಒಳ್ಳೆ ಸಿನಿಮಾ ಬರುತ್ತೋ ಮಾಡು, ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವರೆಗೂ ಮಾಡ್ತಾ ಇರೋಣ ನಾವು ಅಂತ. ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತೀವಿ. ಇವಾಗ ನಮ್ದು 2 ಪಿಕ್ಚರ್ ಆಯಿತು. ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತೀವಿ. ನೆಕ್ಸ್ಟು ಪೂರ್ಣಿಮನ್ ಮಗ ಧಿರೇನ್ ನಾವೊಂದು ಒಂದು ಫಿಲ್ಮ್ ಮಾಡ್ತಾಯಿದ್ವಿ. ಯಾರು ಡೈರೆಕ್ಟರ್? ಸಂದೀಪ್ ಅಂತ ಡೈರೆಕ್ಟ್ರು, ಶಾಕಾರಿ ಡೈರೆಕ್ಟ್ರು. ತುಂಬ ಖುಷಿ ಆಯಿತು. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಆ್ಯಂಡ್ ಇಡೀ ಟೀಮ್ಗೆ ನಾನು ನಮಗಿಂತ ಹೆಚ್ಚು ನಿಮ್ಮ ವಿಶಸ್ ಬೇಕು, ಅಭಿಮಾನಿಗಳು ವಿಶಸ್ ಬೇಕು. ಅಪ್ಪಾಜಿ ಹುಟ್ಟಿದಬ್ಬದ ದಿವಸ ಬರ್ತಿರೋದು. ಆಮೇಲೆ ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋದು. ಅವರು ಐ ಥಿಂಕ್ ಶ್ಯಾಮ್ ಬಂದಿಲ್ಲ, ವಿಷ್ಣು ಅವ್ರು ಬಂದಿದ್ದಾರೆ. ವಿಷ್ಣು ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ, ಯಾಕಂದರೆ ಪ್ರಾಣ ತಿನ್ನಕ್ಕಂತಲೇ ಬರ್ತಾ ಇರ್ತಾರೆ. ಅದು ನಾವು ಅವಾಗ ಸಂಬಂಧಿಗಳು ಇಟ್ಕೊಂಡಿರ್ತೀವಿ. ಆ್ಯಂಡ್ 2 ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು. ಐ ಥಿಂಕ್ ಎವ್ರಿಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ. ಅದು ಅಪ್ಪಾಜಿ ಹುಟ್ಟದಬ್ಬಕ್ಕೆ ಬರ್ತಾ ಇರೋದು. ಇದು ಒಂದು ಅಪ್ಪಾಜಿಗೆ ಕಾಣಿಕೆನ, ಇಲ್ಲ ಜನಗಳಿಗೆ ಕಾಣಿಕೆನ, ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಇದೀಗ ಮಾಧ್ಯಮ